ಯಾರು ಏನ್ ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡ್ಲಿ, ನೀವು ನಿಮ್ಮ ಅಮೂಲ್ಯವಾದ ಮತವನ್ನ ಹಾಕೋದ್ರ ಮೂಲಕ ಅಮ್ಮನನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ಮಂಡ್ಯದ ಎಲ್ಲಾ ಗ್ರಾಮಗಳಿಗೆ ಹೋಗಿ ಇದೀಗ ಮನವಿಯನ್ನ ಮಾಡ್ತಾ ಇದ್ದಾರೆ ದರ್ಶನ್. ಎಲ್ಲ ಅಡ್ಡ ಬಂದ್ಬಿಟ್ಲು. ಮಾತಾಡ್ಬಿಡ್ತೀರ ಸಮಾನ ಅಂತ ಎಲ್ಲ ಗುರುವರಿಗೂ, ಅಣ್ಣ ತಂಗಿರಿಗೂ, ಅಕ್ಕ ತಂಗಿರಿಗೂ, ಅನ್ನದಾತರು ಎಲ್ಲರೂ ನಮಸ್ಕಾರ. ಆ ತಾಯಿ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಇದೇ ಏಪ್ರಿಲ್ 18ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರೈತ ಓದುತ್ತಿರೋ ತಾಳೆ ಈ ಚಿಹ್ನೆಯಲ್ಲಿ ಕ್ರಮ ಸಂಖ್ಯೆ 20 ಸುಮಲತಾ ಎ ಅಮ್ಮ ನಿಂತಿದ್ದಾರೆ. ಏನಕ್ಕೆ ಪದೇ ಪದೇ ಎಲ್ರಿಗೂ ಆಕ್ಚುಲಿ ಸುಮಲತಾ ಎ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಕನ್ಫ್ಯೂಷನ್ಗಳಿದೆ. ಆದ್ರಿಂದ ಕ್ರಮ ಸಂಖ್ಯೆ 20 ಸುಮಲತಾ ಎ ಅನ್ನೋದು ತಲೆಯಲ್ಲಿ ರೈತ ಓದುತ್ತಿರೋ ತಾಳೆ ಈ ಚಿಹ್ನೆ ನೋಡಿದ ತಕ್ಷಣ ನೀವು ಅನ್ಕೊಂಡ್ರೆ ಅದು ಅಮ್ಮಂದು ಅಂತೇಳಿ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಅಧಿಕಾರದ ದಾಹನೂ ಇಲ್ಲ, ಅದ್ರ ಮೋಹನೂ ಇಲ್ಲ. ಅಪ್ಪಾಜಿ ಆಗ್ಲೇ ಅಪ್ಪಾಜಿ ಆಗ್ಲೇ ಒಂದ್ಸಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, MLA ಆಗಿದ್ರು. ಇವತ್ತಂತೆ ಒಂದ್ ನಿಮಿಷ ಇರ್ಬೇಕು, ಅವ್ರ ಅದ್ರ ಅನುಭವ ಎಲ್ಲ ಪಡ್ಕೊಂಡಿದ್ದಾರೆ. ಈ ಅಪ್ಪಾಜಿ ಅವರು ಆಕ್ಚುಲಿ ಎಷ್ಟು ಕಾರ್ಯ ಮಾಡಿದಾರೋ ಅಮ್ಮ ನಿಮ್ ಸೇವೆ ಮಾಡೋದಕ್ಕೆ ನಿಂತಿದ್ದಾರೆ. ಆದ್ರಿಂದ ದಯವಿಟ್ಟು ತಮ್ಮ ಪಾದಗಳಿಗೆ ನಾನು ಶರಣ ಕೇಳ್ತೀನಿ. ಕ್ರಮ ಸಂಖ್ಯೆ 20 ರೈತ ಈ ಚಿಹ್ನೆಗೆ ತಮ್ಮ ಬಹುಮತನ ಹಾಕಿ ದೇಶದರಾಗಿ ಮಾಡ್ಬೇಕಂತ ಎಲ್ಲರ ಹತ್ರ ಸವಿನಯ ಪ್ರಾರ್ಥನೆ. ಒಂದು ಎಲ್ಲ ವಯಸ್ಸಾದವರಿದ್ದಾರೆ, ಈಗ ಕೂಗ್ತದಲ್ಲ ತಾನೆ, ಒಂದೇ ನಿಮಿಷ ಇರ್ತದೆ. ಎಲ್ಲ ವಯಸ್ಸಾದವರಿದೆ, ಅವ್ರಿಗೆ ಗೊತ್ತಾಗಲ್ಲ. ನೀವಂತ ಯಂಗ್ಸ್ಟರ್ಸ್ ಅವ್ರಿಗೆ ಕರ್ಕೊಂಡೋಗಿ ಅವ್ರಿಗೆ ಚಿಹ್ನೆ ಆಗ್ಲಿ ನಂಬರ್ ಆಗ್ಲಿ ಹೇಳ್ಕೊಡ್ಬೇಕು. ದಯವಿಟ್ಟು ಇದೆಲ್ಲ ಯಂಗ್ಸ್ಟರ್ಸ್ಗೆ ಕೆಲಸ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳನ್ನ. ಥ್ಯಾಂಕ್ ಯು.